ಭರತ್ ಏನಂದ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಮಾತನಾಡಲಿಕ್ಕೆ ಸರಿಯಾಗಿ ಬರಲ್ಲ ಅಂತ ವಿದ್ಯಾರ್ಥಿಯೊಬ್ಬ ತುಂಬಿದ ಸಭೆಯಲ್ಲೇ ಹೇಳಿಬಿಟ್ಟ. ಈ ಘಟನೆಗೆ ಎಜುಕೇಷನಲ್ ಮಿನಿಸ್ಟರ್ ಕೆಂಡಾಮಂಡಲವಾಗಿ ಬಿಟ್ಟರು. ಜೊತೆಗೆ ವಿದ್ಯಾರ್ಥಿಯ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳಿ ಅಂತ ಆ ಸ್ಥಳದಲ್ಲೇ ಆರ್ಡರ್ ಕೂಡ ಮಾಡಿಬಿಟ್ರು. ಸ್ನೇಹಿತರೆ, ಬುಧವಾರ ವಿಧಾನಸೌಧದಲ್ಲಿ ನಡೆದಂಥ ನೀಟ್ ಕೋಚಿಂಗ್ ತರಬೇತಿ ಉದ್ಘಾಟನಾ ಸಮಾರಂಭದಲ್ಲಿ ಓರ್ವ ವಿದ್ಯಾರ್ಥಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರಲ್ಲ ಅಂತ ಹೇಳಿಬಿಟ್ಟ. ಇದರಿಂದ ಆಕ್ರೋಶಗೊಂಡಂಥ ಸಚಿವ ಮಧು ಬಂಗಾರಪ್ಪ ಅವರು ಈ ರೀತಿಯಾದಂಥ ಆದೇಶವನ್ನು ಮಾಡಿಬಿಟ್ರು. ಅಂದರೆ ಈ ಕಾರ್ಯಕ್ರಮದಲ್ಲಿ ಸಚಿವರು ಬೇರೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿಬಿಟ್ಟಿದ್ರು. ಈ ವೇಳೆ ಆನ್ಲೈನ್ನಲ್ಲಿ ಅಭಿಪ್ರಾಯವನ್ನು ಹಂಚಿಕೊಳ್ಳುವ ವೇಳೆ ವಿದ್ಯಾರ್ಥಿಯೊಬ್ಬ ಹಿಂದೆಯಿಂದ ಈ ರೀತಿಯಾಗಿ ಮಾತನಾಡಿಬಿಟ್ಟ. ಇದೀಗ ಇದು ರಾಜ್ಯಾದ್ಯಂತ ಸುದ್ದಿ ಆಗಿಬಿಟ್ಟಿದೆ. ಸರ್ಕಾರಿ PU ಕಾಲೇಜು ವಿದ್ಯಾರ್ಥಿಗಳಿಗೆ CET JEE ಪರೀಕ್ಷೆಗಳಿಗೆ ಉಚಿತವಾಗಿ CET ನೀಟ್ ಮತ್ತು JEE ಪರೀಕ್ಷೆಗಳಿಗೆ ಉಚಿತವಾಗಿ ಆನ್ಲೈನ್ ಕೋಚಿಂಗ್ ತರಗತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋ ಸಂದರ್ಭ 670 ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸ್ತಾ ಇದ್ದರು. ಅದೊಂದು ವರ್ಚುವಲ್ ಸಂವಾದವಾಗಿತ್ತು. ಮಧ್ಯದಲ್ಲಿ ಆರಂಭದಲ್ಲಿ ಏನೋ ತಾಂತ್ರಿಕ ಅಡಚಣೆಯ ನಡುವೆ ಸಂವಾದ ಸಾಗ್ತಾ ಇತ್ತು. ಹಿಂದೆ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದರು. ಆ ನಡುವೆ ಸ್ಟೂಡೆಂಟ್ಸ್ಗೂ ಮತ್ತು ಮಂತ್ರಿಗಳ ಭಾಷಣದ ನಡುವೆ ಒಂದು ಸ್ವಲ್ಪ ಸಂಪರ್ಕ ವ್ಯತ್ಯಾಸ ಉಂಟಾಗಿಬಿಡ್ತು. ಆಗ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಮಂತ್ರಿಗೆ ಕನ್ನಡ ಬರಲ್ಲ ಅನ್ನೋ ವಾಯ್ಸು ಹಿಂದೆಯಿಂದ ಬಂದುಬಿಡುತ್ತೆ. ತಕ್ಷಣ ಇಡೀ ಹಾಲ್ ನಗೆಗಡ್ಲಲ್ಲಿ ತೇಲಿಬಿಡ್ತು. ಆರಂಭದಲ್ಲಿ ಇದೇ ಮಧು ಬಂಗಾರಪ್ಪ ವೇದಿಕೆಯಲ್ಲಿದ್ದವರು ಕೇಳಿಸ್ಕೊಂಬಿಟ್ರು. ಅದು ತುಂಬ ಜೋರು ಧ್ವನಿಯಲ್ಲೇ ಬಂದಂಥ ವಾಯ್ಸ್, ಅದು ಕನ್ನಡ ಬರೋದಿಲ್ಲ ಅಂತ. ಅಲ್ಲಿ ಸೇರಿದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಜೋರಾಗಿ ನಗಲಿಕ್ಕೂ ಕೂಡ ಶುರು ಮಾಡಿಬಿಟ್ರು. ಈ ವಿದ್ಯಾರ್ಥಿಯ ಹೇಳಿಕೆಯನ್ನು ಆರಂಭದಲ್ಲಿ ತಕ್ಷಣ ತಮಾಷೆಯಾಗಿ ತೆಗೆದುಕೊಂಡಂಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಂತರ ಅದೇ ವಿದ್ಯಾರ್ಥಿಯ ವಿರುದ್ಧ ಗರಂ ಆಗಿಬಿಟ್ರು. ನಾನೇನು ಉರ್ದೂನಲ್ಲಿ ಮಾತನಾಡ್ತಾ ಇದ್ದೇನಾ ಅಂತ ಸ್ಟುಪಿಡ್ ಅಂತ ಕೂಡ ಪದವನ್ನು ಬಳಸಿಬಿಟ್ರು. ಯಾರಾಗಿ ಹೇಳಿದ್ದು ಅಂತ ಸಿಟ್ಟು ಕೂಡ ಆದರು. ಮುಖದಲ್ಲಿ ಕೋಪ ಕುದೀತಾ ಇತ್ತು. ಅದನ್ನು ತೋರಿಸ್ಕೊಳ್ಳದೆ ಒಳಗೊಳಗೆ ಕುದೀತಾ ಹೊರಗೆ ಮಾತ್ರ ನಗಾಡ್ತಾ ರಿಯಾಕ್ಟ್ ಮಾಡ್ತಾಯಿದ್ರು. ನಂತರ ಹುಡುಗನ ಮಾಹಿತಿ ತೆಗೆದುಕೊಳ್ಳಿ, ಸುಮ್ಮನೆ ಬಿಡಬೇಡಿ ಅಂತಲೂ ಕೂಡ ಆರ್ಡರ್ ಮಾಡ್ತಾರೆ. ಅದಾದಮೇಲೆ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಲ್ಲಿ ರಿತೇಶ್ ಕುಮಾರ್ ಸಿಂಗ್ ಕೂಡ ಇರ್ತಾರೆ. ಅವ್ರಿಗೂ ಕೂಡ ಸೂಚನೆಯನ್ನು ಕೊಡ್ತಾರೆ ಆ ವಿದ್ಯಾರ್ಥಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ. ವೇದಿಕೆಯಲ್ಲಿ ಮಧು ಬಂಗಾರಪ್ಪ ಅವರಿಗೆ ಇರುಸು ಮುರುಸಾಗಿದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇಂತಹ ನಡವಳಿಕೆ ಸರಿಯಲ್ಲ, ಇದು ಮೂರ್ಖತನ, ನಾಚಿಕೆ ಆಗಬೇಕು, ಇಂತಹದ್ದನ್ನೆಲ್ಲ ನಾನು ಸಹಿಸಲ್ಲ, ಯಾರು ಈ ರೀತಿ ಹೇಳಿದ್ದು ಅಂತ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿ ಸಿಟ್ಟಿಂದ ರೆಕಾರ್ಡ್ನ ತೆಗೆದು ಪತ್ತೆ ಹಚ್ಚಿ ಗಂಭೀರವಾಗಿ ಪರಿಗಣಿಸಿ, ಜೊತೆಗೆ ಈ ಸಂಬಂಧಪಟ್ಟ ಆ ವಿದ್ಯಾರ್ಥಿ ಯಾರು ಮಾತನಾಡಿದ್ದಾನಲ್ವ ಈ ರೀತಿಯಾಗಿ ಆ ಸಂಬಂಧಪಟ್ಟ ಹೆಡ್ ಮಾಸ್ಟರ್ಗೂ ಕೂಡ ಸೂಚನೆಯನ್ನು ಕೊಡಿ, ನೋಟಿಸ್ ಕೊಡಿ, ಯಾರೆಂದು ಪತ್ತೆ ಹಚ್ಚಿ ಆ ವಿದ್ಯಾರ್ಥಿಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆದೇಶವನ್ನು ಕೂಡ ಕೊಟ್ಟುಬಿಟ್ರು. ಆರಂಭದಲ್ಲಿ ಇದು ಅಷ್ಟು ಸೀರಿಯಸ್ ಇಶ್ಯೂ ಅಲ್ಲ ಅಂತ ನಾವೆಲ್ಲರೂ ಕೂಡ ಗಮನಿಸ್ಬೋದು. ಯಾಕೆಂದರೆ ವಿದ್ಯಾರ್ಥಿ ಶಿಕ್ಷಣ ಸಚಿವರಿಗೆ ಈ ರೀತಿ ಮಾತನಾಡ್ತಾ ಇದ್ದಾನೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳು ಕೂಡ ಆಗಿದೆ. ಅದನ್ನು ತಿದ್ದುಕೊಳ್ಳಲಿಕ್ಕೂ ಕೂಡ ದೊಡ್ಡವರಾಗಿರ್ತಕ್ಕಂಥ ಇದೇ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪರವರು ಯೋಚನೆ ಮಾಡ್ಬೋದಿತ್ತು. ಆದರೆ ಅವರು ಈ ಆದೇಶಕ್ಕೆ ಈಗಾಗಲೇ BJP ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಟ್ವೀಟ್ ಕೂಡ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ. ಇದು ಅಕ್ಷರಶಃ ನಮ್ಮ ಅವಿದ್ಯಾವಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಅನ್ವಯಿಸುತ್ತೆ ಅಂತಲೂ ಕೂಡ ಬರೆದುಕೊಂಡಿದೆ. ಜೊತೆಗೆ ನನಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಅಂತ ಮಧು ಬಂಗಾರಪ್ಪನವರು ಹಿಂದೊಮ್ಮೆ ಹೇಳಿದರು. ಅದನ್ನೇ ವಿದ್ಯಾರ್ಥಿಯೊಬ್ಬ ನೆನಪಿಸಿದ್ದಾನೆ. ಈ ವಿದ್ಯಾರ್ಥಿ ಸೇರಿದಂತೆ ಅಲ್ಲಿನ ಶಿಕ್ಷಕರು ಹಾಗೂ BEO ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಅಂತ ಆದೇಶ ಕೊಟ್ಟಿರೋದು ನಿಜಕ್ಕೂ ಕೂಡ ಸ್ಟುಪಿಡ್ ಅಂತ ಅನಿಸುತ್ತೆ ಅಂತ. ಜೊತೆಗೆ ಈ ಕಾಂಗ್ರೆಸ್ಸಿಗರ ಸಚಿವರ ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತಲೂ ಕೂಡ ಇದೇ BJP ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರೋದು. ಸ್ನೇಹಿತರೆ, ಇನ್ನೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದು ಅಂದರೆ ಇದೆ ಅಂತ. ಯಾಕೆಂದರೆ ಶಿಕ್ಷಣ ಸಚಿವರು ಈ ರೀತಿಯಾದಂಥ ಕ್ರಮಕ್ಕೆ ಮುಂದಾಗಿರೋದು ಇದೆಯಲ್ಲ, ಅದು ಒಬ್ಬ ವಿದ್ಯಾರ್ಥಿಯ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋದು ಇದಕ್ಕೆ ಅಂತ ಕೂಡ ಮಾತನಾಡ್ಕೊಂಡು ಇದನ್ನು ನಾವು ಸಹಜವಾಗಿ ಇದನ್ನು ಬಿಟ್ಟು ಹೊರಗೆ ಮಾತನಾಡೋದಾದರೆ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ತೂತುಗಳಿವೆ. ಅದನ್ನು ಮುಚ್ಚೋಕ್ಕೆ ಪ್ರಯತ್ನ ಪಡೋದು ಬಿಟ್ಟು
ಈ ವಿದ್ಯಾರ್ಥಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ವರ್ತನೆ ಕಂಡು ನಮಗೂ ಕೂಡ ಸ್ವಲ್ಪ ಗೋಜಲ ಅಂತ ಅನಿಸ್ಬಿಡುತ್ತೆ. ಅದ್ರ ಜೊತೆಗೆ ಇದೇ ಮಧು ಬಂಗಾರಪ್ಪನವರು ಈ ಹಿಂದೆಯೂ ಕೂಡ ನಂಗೆ ಓದೋಕ್ಕೆ ಸಮಸ್ಯೆ ಇದೆ, ನಾನು ಮಾತನಾಡ್ತೀನಿ ಕ್ಯಾಶುವಲ್ ಆಗಿ, ಬಟ್ ಓದಬೇಕಾದ್ರೆ ಕೆಲವೊಂದು ಸಮಸ್ಯೆಗಳಾಗುತ್ತೆ, ಅದನ್ನು ನೀವು ಕೂಡ ಕ್ಷಮಿಸಿ ಅಂತ ವೇದಿಕೆಗಳಲ್ಲೇ ಹೇಳಿಬಿಟ್ಟಿದ್ದಾರೆ. ಜೊತೆಗೆ ಅವರು ಹೇರ್ ಸ್ಟೈಲ್ ಬಗ್ಗೆಯೂ ಕೂಡ ಅನೇಕರು ವ್ಯಂಗ್ಯವಾಡಿದರು. ಈ ರೀತಿಯಾದಂಥ ಹೇರ್ ಸ್ಟೈಲ್ ಮಾಡ್ಕೊಂಬರ್ತೀರಾ, ಶಿಕ್ಷಣ ಸಚಿವರಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ತೀರಾ, ನೀವು ಅವರಿಗೆ ಮಾದರಿಯಾಗಿರಬೇಕು, ರೋಲ್ ಮಾಡೆಲ್ ಆಗಿರಬೇಕು, ನಿಮ್ಮನ್ನು ನೋಡಿ ಅವ್ರು ಕಲಿತಾರೆ. ನಮ್ಮ ಶಿಕ್ಷಣ ಸಚಿವರೇ ತಲೆ ಬಾಚೋದಿಲ್ಲ ಅಂತೆಲ್ಲ ಭಾಳಷ್ಟು ಜನ ಆರೋಪ ಮಾಡಿದ್ದಾರೆ, ವ್ಯಂಗ್ಯವಾಡಿದ್ದಾರೆ, ವಿಡಂಬನೆ ಮಾಡಿದ್ದಾರೆ. ಆದರೆ ಅದ್ರ ಕುರಿತಾಗಿ ಪ್ರಶ್ನೆ ಮಾಡಿದರೆ ಇದೇ ಮಧು ಬಂಗಾರಪ್ಪನವರು ಅಬ್ದುಲ್ ಕಲಾಂ ಅವರ ಹೇರ್ ಸ್ಟೈಲ್ ಒಮ್ಮೆ ನೋಡಿ, ಅವರಿಗೂ ಕೂಡ ಇದೇ ರೀತಿಯಾಗಿ ಹೇಳ್ತೀರಾ, ಹೇರ್ ಸ್ಟೈಲ್ ಅದಕ್ಕೆ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ, ವ್ಯಕ್ತಿತ್ವ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದ್ರು. ಜೊತೆಗೆ ನಾನು ಏನೇ ಮಾಡಿಬಿಟ್ರು, ಸ್ವಲ್ಪ ತಪ್ಪು ಮಾತಾಡಿಬಿಟ್ರು ನಮ್ಮ ಅಣ್ಣ ಬಂದುಬಿಡ್ತಾನೆ, ಎದ್ದು ಬಂದುಬಿಡ್ತಾನೆ ಅಂತ, ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಮಾರ್ ಬಂಗಾರಪ್ಪನವ್ರಿಗೆ ಹೇಳಿರೋದು. ಅವನೇನು ಜಾಣ ಅಲ್ಲ, ನಾನು ಓದೋಕ್ಕೆ ಬರದೇ ಇದ್ದರೆ ನಾನು ದಡ್ಡ ಅಲ್ಲ, ಅವ್ನು ರ್ಯಾಂಕ್ ಬಂದಿರ್ಬೋದು, ಆದರೆ ಅವನು ಬುದ್ಧಿವಂತ ಅಲ್ಲ ಅಂತ ಅವರು ಕೂಡ ತುಂಬ ಟೀಕೆ ಮಾಡಿದರು. ಅದೇನೇ ಇರಲಿ, ಶಿಕ್ಷಣ ಸಚಿವರಿಗೆ ಮಾಧ್ಯಮದವರು ಕೂಡ ಅನೇಕ ಬಾರಿ ಕೇಳಿದ್ದಾರೆ, ನೀವು ಹೇರ್ ಕಟ್ ಮಾಡಲ್ಲ, ಕನ್ನಡ ಬರಲ್ಲ, ತುಂಬ ಒತ್ತಡ ಹೇರ್ತಾ ಇದ್ದಾರೆ ಭಾಳಷ್ಟು ಜನ, ಅದನ್ನೇ ಪ್ರಶ್ನೆ ಮಾಡ್ತಾ ಇರ್ತಾರೆ, ನೀವು ಯಾಕೆ ತಿದ್ಕೊಳ್ಬಾರ್ದು ಅಂತ. ಆದರೂ ಕೂಡ ಅವರು ನೇರವಾಗಿ ಈ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ. ನನ್ನ ಬಗ್ಗೆ ಮಾತನಾಡಿ BJP ಅವ್ರ ಸೀಟ್ಗಳು ಕಮ್ಮಿ ಆಗ್ತಾ ಇದ್ದಾವೆ ಅಂತಲೂ ಕೂಡ ಅವ್ರು ನೇರವಾಗಿ ಟೀಕಿಸಿದ್ದಾರೆ. ಅದೇನೇ ಇರಲಿ, ಕರ್ನಾಟಕದ ಶಿಕ್ಷಣ ಸಚಿವರು ಸ್ಫುಟವಾಗಿ ಕನ್ನಡವನ್ನು ಮಾತನಾಡಲಿಕ್ಕೆ, ಬರೀಲಿಕ್ಕೆ, ಓದಲಿಕ್ಕೆ, ಸಂವಹನ ಮಾಡಲಿಕ್ಕೆ ಕಲಿಬೇಕು. ವಿದ್ಯಾರ್ಥಿಗಳಾಗಲಿ ಪತ್ರಕರ್ತರಾಗಲಿ ಅವರ ಟೀಕೆಗಳನ್ನು ಸ್ವೀಕಾರ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ರಿಗೂ ವಾಕ್ ಸ್ವಾತಂತ್ರ್ಯವಿದೆ. ಅದನ್ನು ಈ ರೀತಿಯಾಗಿ ಶಿಕ್ಷಣ ಸಚಿವರ ವಿದ್ಯಾರ್ಥಿಯ ಒಂದು ವಾಕ್ ಸ್ವಾತಂತ್ರ್ಯವನ್ನು ದಮನಿಸೋದು ಹೇಯ, ಖಂಡನೀಯ ಅಂತ ಹೇಳಿ ಕೂಡ ಭಾಳ ಜನ ಈಗ ಅವರ ವಿರುದ್ಧ ಕ್ರಮ ತೆಗೆದುಕೊಂಡಿರೋ ಕ್ರಮದ ವಿರುದ್ಧವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ, ಯಾಕೆಂದರೆ ಮಧು ಬಂಗಾರಪ್ಪನವರು ವಿದ್ಯಾರ್ಥಿಯ ಮೇಲೆ ಗರಂ ಆಗಿರೋದಕ್ಕೆ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಾಗೆ ಆ ಸಣ್ಣ ಹುಡುಗನ ಮೇಲೆ ಒಂದು ಬುದ್ಧಿಮಾತು ಹೇಳಿದರೆ ಸಾಕಾಗಿತ್ತು, ಈ ರೀತಿಯಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳುವಷ್ಟು ಮುಂದೆ ಹೋಗಬಾರ್ದಿತ್ತು ಅಂತ. ಯಾಕೆಂದರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಕನ್ನಡ ನನಗೆ ಬರೋದಿಲ್ಲ ಓದಲಿಕ್ಕೆ ಸರಿಯಾಗಿ ಅಂತ ಈ ಹಿಂದೆ ಹೇಳಿದ್ದಾರೆ. ಅದು ಕೂಡ ವಿದ್ಯಾರ್ಥಿಗೆ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಆರ್ಡ್ರು ಮಾಡಿ ಶಿಕ್ಷೆಗೆ ಆದೇಶವನ್ನು ಕೊಟ್ಟಿದ್ದು ಭಾಳ ವ್ಯಂಗ್ಯವಾಗಿತ್ತು ಅಂತ. ಇದರ ಮೇಲೆ ನಮ್ಮ ಕನ್ನಡ ಭಾಷೆ ನಾಡು ನುಡಿಯ ಮೇಲೆ ಇದೇ ಮಧು ಬಂಗಾರಪ್ಪನವರಿಗೆ ಎಷ್ಟು ಅಭಿಮಾನ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ವ್ಯಂಗ್ಯವಾಗಿ ಟೀಕೆ ಮಾಡಿರೋದು. ಜೊತೆಗೆ ಕನ್ನಡ ನಾಡು ನುಡಿಗೆ ಅದರ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಯಾರೂ ಮಾಡಿದ್ರು ಕನ್ನಡಿಗರು ಸಹಿಸೋದಿಲ್ಲ. ಅಂಥದ್ರಲ್ಲಿ ಶಿಕ್ಷಣ ಸಚಿವರೇ ಹೀಗೆ ವರ್ತನೆ ಮಾಡಬಾರ್ದು. ವಿದ್ಯಾವಂತರಿಗೆ ಕನ್ನಡ ಬರಲ್ಲ ಅಂದದ್ದನ್ನು ಸಹಿಸದೆ ವಿದ್ಯಾರ್ಥಿ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಇಂಗ್ಲೀಷ್ನಲ್ಲೇ ಸೂಚನೆ ಕೊಟ್ಟರಲ್ಲ, ಹಾಗಾದರೆ ಇದು ಏನನ್ನು ಸಾಬೀತು ಮಾಡುತ್ತೆ ಅಂತ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಟೀಕೆ ಮಾಡಿದ್ದಾರೆ. ಅದೇನೇ ಇರಲಿ, ಮಧು ಬಂಗಾರಪ್ಪನವರು ಪದೇ ಪದೇ ಈ ಭಾಷೆಯನ್ನು ಮಾತನಾಡುವ ಜೊತೆಗೆ ಓದುವ ವಿಷಯದಲ್ಲಿ ಕೆಂಗಣಿಗೆ ಗುರಿ ಆಗ್ತಾ ಇದ್ದಾರೆ. ಅದನ್ನು ಅವರು ಸಹಜವಾಗಿ ಅದನ್ನು ತಿದ್ದುಕೊಳ್ಳೋ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಅವ್ರ ಹೇರ್ ಸ್ಟೈಲ್ ಕೂಡ ಅದ್ರ ಸಂಬಂಧಪಟ್ಟ ಹಾಗೂ ಕೂಡ ಅವರು ಅದನ್ನು ತಿದ್ದುಕೊಳ್ಳೋ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಈಗ ತಮ್ಮ ಶಿಕ್ಷಣ ಸಚಿವರ ಬಗ್ಗೆ ಈಗ ನೇರ ವೇದಿಕೆಗಳಲ್ಲೇ ಟೀಕೆ ಮಾಡುವ ಪರಿಸ್ಥಿತಿಗೆ ಬಂದಂತ ಆಗಿಬಿಡುತ್ತೆ. ಇದೇ ರೀತಿಯಾಗಿ ಅವ್ರು ಮುಂದುವರಿತಾ ಇದ್ದಾರೆ ಅಂತ ಹೇಳ್ತಾ ನೋಡೋಣ ಮುಂದಾದರೂ ತಿದ್ಕೊಳ್ತಾರ ಅಂತ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.